ಮರೆಯಾದರೂ ಮರೆಯಲು ಸಾಧ್ಯವಿಲ್ಲ ನಿಮ್ಮ ನಗುವಿನ ಒಡೆಯನನ್ನು. ಪುನೀತ್ ರಾಜ್ಕುಮಾರ್ ಎಂಬ ಅಳಿಸಲಾಗದ ಅಲೆ ಚಿತ್ರಮಂದಿರಗಳಲ್ಲಿ ಮತ್ತೆ ಮರುಕಳಿಸುತ್ತಿರುವ ಸಂಭ್ರಮ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮರುಬಿಡುಗಡೆ ಎನ್ನುವುದು ಕೇವಲ ವ್ಯವಹಾರದ ಭಾಗವಾಗಿ ಉಳಿದಿಲ್ಲ. ವಿಶೇಷವಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳು ಮತ್ತೆ ತೆರೆಯ ಮೇಲೆ ಬರುತ್ತಿವೆ ಎಂದರೆ ಅದು ಕೇವಲ ಪ್ರದರ್ಶನವಲ್ಲ, ಅದೊಂದು ಸಾಂಸ್ಕೃತಿಕ ಹಬ್ಬ. ಒಬ್ಬ ನಟ ದೈಹಿಕವಾಗಿ ನಮ್ಮನ್ನು ಅಗಲಿದ ಮೇಲೂ ಅವರ ಹಳೆಯ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆ ಬರೆಯುವುದು ಮತ್ತು ಅಭಿಮಾನಿಗಳು ಹೊಸ ಚಿತ್ರದಷ್ಟೇ ಜೋಶ್ನಲ್ಲಿ ಸಂಭ್ರಮಿಸುವುದು ಭಾರತೀಯ ಚಿತ್ರರಂಗದಲ್ಲೇ ವಿರಳ ವಿದ್ಯಮಾನ. ಕೇವಲ ಪ್ರದರ್ಶನವಲ್ಲ, ಇದೊಂದು ಭಾವನಾತ್ಮಕ ಪುನರ್ಮಿಲನ. ಸಾಮಾನ್ಯವಾಗಿ ಸಿನಿಮಾಗಳು ಮರುಬಿಡುಗಡೆಯಾದಾಗ ಕೇವಲ ಸಿನಿಪ್ರೇಮಿಗಳು ಮಾತ್ರ ಚಿತ್ರಮಂದಿರಕ್ಕೆ ಬರುತ್ತಾರೆ. ಆದರೆ ಅಪ್ಪು ವಿಚಾರದಲ್ಲಿ ಹಾಗಲ್ಲ. ಇತ್ತೀಚೆಗೆ ಮರುಬಿಡುಗಡೆಯಾದ ಅಪ್ಪು, ಅಭಿ ಅಥವಾ ಜಾಕಿ ಸಿನಿಮಾಗಳ ಸಂದರ್ಭದಲ್ಲಿ ನಾವು ಕಂಡದ್ದು ವಿಭಿನ್ನ ದೃಶ್ಯ. ಇಲ್ಲಿ ಚಿತ್ರಮಂದಿರಗಳು ಕೇವಲ ಸಿನಿಮಾ ವೀಕ್ಷಣೆಯ ತಾಣಗಳಾಗದೆ ಪುನೀತ್ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸುವ ವೇದಿಕೆಗಳಾದವು. ಅಭಿಮಾನಿಗಳು ಹಾಲಿನ ಅಭಿಷೇಕ, ಅನ್ನದಾನ ಮತ್ತು ಬೃಹತ್ ಕಟೌಟ್ಗಳ ಮೂಲಕ ತಮ್ಮ ನೆಚ್ಚಿನ ನಟನಿಗೆ ಸಲ್ಲಿಸುತ್ತಿರುವ ಗೌರವವು ಪುನೀತ್ ಅವರ ವ್ಯಕ್ತಿತ್ವ ಎಂತಹುದ್ದು ಎಂಬುದಕ್ಕೆ ಸಾಕ್ಷಿ. ಈ ಅಲೆಗೆ ಕಾರಣವೇನು? ಪುನೀತ್ ಸಿನಿಮಾಗಳ ಮರುಬಿಡುಗಡೆ ಯಶಸ್ವಿಯಾಗಲು ಕೇವಲ ತಾಂತ್ರಿಕ ಸುಧಾರಣೆ ಕಾರಣವಲ್ಲ. ಇದಕ್ಕೆ ಹಿಂದಿನ 3 ಪ್ರಮುಖ ಅಂಶಗಳಿವೆ. ಇಂದಿನ ಯುವಜನತೆ ತಾವು ಚಿಕ್ಕವರಿದ್ದಾಗ ನೋಡಿದ ಅಪ್ಪು ಅಥವಾ ಅರಸು ಚಿತ್ರಗಳನ್ನು ಮತ್ತೆ ದೊಡ್ಡ ಪರದೆಯ ಮೇಲೆ ನೋಡುವಾಗ ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದಾರೆ. ಪುನೀತ್ ಕೇವಲ ತೆರೆಯ ಮೇಲಿನ ನಾಯಕರಾಗಿರದೆ, ತೆರೆಯ ಹಿಂದೆ ಅವರು ಮಾಡಿದ ಸಮಾಜಮುಖಿ ಕೆಲಸಗಳು ಜನರ ಮನಸ್ಸಿನಲ್ಲಿ ಅವರನ್ನು ಮನೆಮಗನ ಸ್ಥಾನದಲ್ಲಿ ಕೂರಿಸಿವೆ. ಈ ಅಭಿಮಾನವೇ ಜನರನ್ನು ಮತ್ತೆ ಚಿತ್ರಮಂದಿರಕ್ಕೆ ಎಳೆತರುತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಳೆಯ ಹಾಡುಗಳು ಮತ್ತು ದೃಶ್ಯಗಳು ವೈರಲ್ ಆಗುತ್ತಿರುವುದು ಹೊಸ ತಲೆಮಾರಿನ ಮಕ್ಕಳಿಗೂ ಪುನೀತ್ ಅವರ ಕ್ರೇಜನ್ನು ತಲುಪಿಸುವಲ್ಲಿ ಯಶಸ್ವಿಯಾಗಿದೆ. ಚಿತ್ರೋದ್ಯಮಕ್ಕೆ ಹೊಸ ಆಶಾಕಿರಣ. ಕನ್ನಡ ಚಿತ್ರರಂಗ ಇಂದು ಕಂಟೆಂಟ್ ಆಧಾರಿತ ಸಿನಿಮಾಗಳ ಹುಡುಕಾಟದಲ್ಲಿದೆ. ಇಂತಹ ಸಮಯದಲ್ಲಿ ಮರುಬಿಡುಗಡೆಯಾಗುತ್ತಿರುವ ಪುನೀತ್ ಸಿನಿಮಾಗಳು ಚಿತ್ರಮಂದಿರಗಳಿಗೆ ಮರುಜೀವ ನೀಡುತ್ತಿವೆ. ಇದು ಕೇವಲ ಪುನೀತ್ ಅಭಿಮಾನಿಗಳಿಗೆ ಮಾತ್ರವಲ್ಲ, ಇಡೀ ಚಿತ್ರೋದ್ಯಮಕ್ಕೆ ಆರ್ಥಿಕವಾಗಿ ಮತ್ತು ನೈತಿಕವಾಗಿ ಬಲ ನೀಡುತ್ತಿದೆ. ಹಳೆಯ ಕ್ಲಾಸಿಕ್ಗಳನ್ನು ಗೌರವಿಸುವ ಮತ್ತು ಸಂಭ್ರಮಿಸುವ ಈ ಸಂಸ್ಕೃತಿ ಕನ್ನಡ ಚಿತ್ರರಂಗದ ಘನತೆಯನ್ನು ಹೆಚ್ಚಿಸಿದೆ. ಪುನೀತ್ ರಾಜ್ಕುಮಾರ್ ಎಂಬುದು ಕೇವಲ ಒಂದು ಹೆಸರಲ್ಲ, ಇದು ಕನ್ನಡಿಗರ ಪಾಲಿಗೆ ಒಂದು ಭಾವನೆ. ಚಿತ್ರಮಂದಿರದ ಕತ್ತಲಲ್ಲಿ ಅವರ ನಗು ಕಂಡಾಗ, ಅಭಿಮಾನಿಗಳ ಸಿಳ್ಳೆ ಚಪ್ಪಾಳಿಗಳು ಮುಗಿಲು ಮುಟ್ಟಿದಾಗ ಅಪ್ಪು ಇಂದಿಗೂ ನಮ್ಮೊಂದಿಗೆ ಇದ್ದಾರೆ ಎಂಬ ಭಾವ ಮೂಡುವುದು ಸಹಜ. ಈ ಮರುಬಿಡುಗಡೆಯ ಹಬ್ಬಗಳು ಕೇವಲ ದಾಖಲೆಗಳಾಗಿ ಅಲ್ಲ, ಬದಲಾಗಿ ಪರಮಾತ್ಮನ ಮೇಲಿನ ಅಚಲ ಪ್ರೇಮದ ಪ್ರತೀಕ.